ಕರ್ನಾಟಕದ ಹೆಮ್ಮೆಯ ಪುತ್ರ ಮಾನ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರ ಪರವಾಗಿ ಕರ್ನಾಟಕದ ಹಾಗೂ ತುಮಕೂರು ಜಿಲ್ಲೆ ಎಲ್ಲ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ಸಾರಿ ಏನು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ ನೇತೃತ್ವದಲ್ಲಿ ಇವತ್ತು ಅದ್ಭುತವಾದ ದಸರಾ ಮಹೋತ್ಸವವನ್ನು ಆಚರಣೆ ಮಾಡೋ ಮುಖಾಂತರ 11 ದಿನ ತಾಯಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಿ ಇವತ್ತೆಲ್ಲ ಸಮಸ್ತ ಜನರಿಗೆ ಮತ್ತು ರೈತಾಪಿ ವರ್ಗದವರಿಗೆ, ಕಾರ್ಮಿಕರಿಗೆ, ಎಲ್ಲ ಅಧಿಕಾರಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಪೂಜೆಯನ್ನು ಮಾಡಿ ಸಂಕಲ್ಪ ಮಾಡೋದ್ರಿಂದ ಇವತ್ತು ವರ್ಣನ ಕೃಪೆಯಾಗಿ ಎಲ್ಲ ಕಡೆ ಮಳೆ ಆಗ್ತಾಯಿದೆ ಮತ್ತು ರೈತರ ಮೊಗದಲ್ಲಿ ಮಂದಹಾಸ ಮೂಡ್ತಾ ಇದೆ. ಈ ಸಂದರ್ಭದಲ್ಲಿ ಸಮಸ್ತ ಏನು ನಮ್ಮ ಜನ ಇದ್ದಾರೆ, ರೈತಾಪಿ ವರ್ಗ ಇದ್ದಾರೆ, ಸಮಸ್ತ ನಾಗರಿಕರಿಗೆ ಈ ದೀಪಾವಳಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತೇನೆ. ಈಗ ನಮ್ಮ ಸರ್ಕಾರ ಏನು ನಿಯಮಗಳನ್ನು ರೂಪಿಸಿದೆ, ಹಸಿರು ಪಟಾಕಿಗಳನ್ನು ಮಾತ್ರ ಸಿಡಿಸಿ ಮಕ್ಕಳನ್ನು ಪಟಾಕಿಯಿಂದ ದೂರ ಇಟ್ಟು ಇವತ್ತು ಸಂತೋಷ ಹಬ್ಬ ಯಾವುದೇ ಹಬ್ಬ ಆಚರಣೆ ಮಾಡೋ ಸಂತೋಷಕ್ಕಾಗಿ ಆಚರಣೆ ಮಾಡ್ತೇವೆ. ಇಂಥ ಯಾವುದಾದ್ರೂ ಒಂದು ಚಿಕ್ಕ ಘಟನೆ ನಡೆದಾಗ ಇಡೀ ಕುಟುಂಬದಲ್ಲಿ ಅಸಂತೋಷ ಆಗಿ ನೆಮ್ಮದಿ ಹಾಳಾಗುತ್ತೆ. ದಯಮಾಡಿ ಹಿರಿಯರು ಮಕ್ಕಳನ್ನು ಪಟಾಕಿ ಹತ್ರ ಬಿಡದೆ ಹಸಿರು ಪಟಾಕಿಯನ್ನು ಮಾತ್ರ ಸಿಡಿಸಿ ಹಬ್ಬವನ್ನು ಸಂತೋಷವಾಗಿ ಆಚರಣೆ ಮಾಡಬೇಕಂತೇಳಿ ಕೋರ್ತೇನೆ.